ಜೈ ಹಿಂದ್. SSC GD 2024 ಎಕ್ಸಾಮ್ಗೆ ಸಂಬಂಧಿಸಿದ ಹಾಗೆ ಈಗಾಗಲೇ ಬಹಳಷ್ಟು ಜನ ಆತುರದಿಂದ ಕಾಯ್ತಾ ಇರುವಂಥವ್ರು ಎಲ್ಲರೂ ಕೂಡ ಸೋತ ಹಾಗೆ ಆಗಿದೆ. ಯಾಕಂತಂದ್ರೆ ರಿಸಲ್ಟ್ ಯಾವಾಗ ಅಂತೇಳಿ ಕೇಳಿ ಕೇಳಿ ಸಾಕಾಗಿದೆ. ನೂರಾರು ಸಾವಿರಾರು ವಿಡಿಯೋಸ್ಗಳು ಈ ಒಂದು SSC GD ರಿಸಲ್ಟ್ ಬಗ್ಗೆ ಈಗಾಗಲೇ ಯೂಟ್ಯೂಬ್ದಲ್ಲಿ ಅಪ್ಲೋಡ್ ಆಗಿವೆ. ಆದರೆ ಇನ್ನೂವರೆಗೂ ಕೂಡ SSC GD ರಿಸಲ್ಟ್ ಬಗ್ಗೆ ಯಾವುದೇ ರೀತಿ ಇರುವಂತಹ ಮಾಹಿತಿಗಳು ಯಾರಿಗೂ ಕೂಡ ದೊರಕ್ತಾ ಇಲ್ಲ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಎಸ್ ಎಸ್ ಸಿ ಜಿ ಡಿ ರಿಸಲ್ಟ್ ಮತ್ತು ಅಪ್ಡೇಟ್ ಆಗಿರುವಂತಹ ನ್ಯೂಸ್ ಏನಿದೆ ಅದರ ಬಗ್ಗೆ ನೋಡೋಣ. ಅದ್ರ ಜೊತೆಗೆ ಈಗಾಗಲೇ ನಿಮಗೆ ಗೊತ್ತಾಗಿರಬಹುದು, ರಿಸಲ್ಟ್ ಇರ್ತಕ್ಕಂಥದ್ದು ಮತ್ತೆ ಮುಂದೂಡಲಾಗಿದೆ. ಈಗಾಗಲೇ ನಾವು ನಿಮಗೆ ಹೇಳಿದ್ವಿ 11/6/2024 ಲಾಸ್ಟ್ ಫೈನಲ್ ಬಿಡ್ ಆಗುತ್ತೆ. ಆಮೇಲೆ SSC GD ಫಿಸಿಕಲ್ ಯಾವ ಒಂದು ಕಂಪ್ನಿ ನಡೆಸುತ್ತೆ, ಯಾರು ನಡೆಸ್ತಾರೆ ಅನ್ನೋದು ಗೊತ್ತಾಗುತ್ತೆ 11ನೇ ತಾರೀಕಿಗೆ ಅಂತ ಹೇಳಿದ್ವಿ. ಈ ಒಂದು ದಿನ ಆದ್ಮೇಲೆ ಒಂದೆರಡು ದಿನಗಳಲ್ಲಿ ಅಂದ್ರೆ 12 ಇಲ್ಲ ಅಂತಂದ್ರೆ 13ನೇ ತಾರೀಕಿನಂದು SSC GD ರಿಸಲ್ಟ್ ಬರಬಹುದು ಅಂತ ಹೇಳಿ ನಾವು ಒಂದು ಅಂದಾಜು ಮಾಡಿದ್ವಿ. ಬಟ್ ಈಗ ಇನ್ನೊಂದು ಇರ್ತಕ್ಕಂಥದ್ದು SSC GD ಫಿಸಿಕಲ್ಗೆ ಬಿಡ್ ಮಾಡೋದ್ರ ಜೊತೆಗೆ ಬಿಡ್ ಮಾಡುವ ಒಂದು ಸಂಬಂಧದಲ್ಲಿ ಇನ್ನೊಂದು ನೋಟಿಸ್ ಇರ್ತಕ್ಕಂಥದ್ದು ಜಾರಿಗೆ ಆಗಿದೆ ಇವತ್ತು. ಸೊ ಆ ನೋಟಿಸ್ದಲ್ಲಿ ಮತ್ತೆ ರಿಸಲ್ಟ್ ಇರ್ತಕ್ಕಂಥದ್ದು ಮುಂದೆ ಹೋಗುವಂತಹ ಚಾನ್ಸಸ್ ಇದೆ. ಓಕೆ, ಸೊ ಅದು ಎಷ್ಟು ಆಗುತ್ತೆ, ಎಲ್ಲಿವರೆಗೆ ಆಗಬಹುದು ಅನ್ನೋದು ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಅದ್ರ ಜೊತೆಗೆ ಬಹಳಷ್ಟು ವಿದ್ಯಾರ್ಥಿಗಳು SSC GD ಒಂದು ಆಫೀಸ್ದಲ್ಲಿ ಕಾಲ್ ಇರ್ತಕ್ಕಂಥದ್ದು ಮಾಡಿದ್ರು. ಸೊ ಅದರಲ್ಲಿ ಒಂದು ಕಾಲ್ ಇರ್ತಕ್ಕಂಥದ್ದು ರಿಸೀವ್ ಮಾಡಿ ಅದನ್ನ ರೆಕಾರ್ಡ್ ಮಾಡಿರ್ತಕ್ಕಂಥದ್ದು ನಾವು ಕೇಳಿದ್ವಿ. ಸೊ ಅದರಲ್ಲಿ SSC GD ರಿಸಲ್ಟ್ ಬಗ್ಗೆ ಯಾವಾಗ ಬರ್ಬೋದು ಅಂತೇಳಿ ಅದರಲ್ಲಿ ಹೇಳಲಾಗಿದೆ. ಸೊ ಅದರ ಬಗ್ಗೆನೂ ಕೂಡ ನಾನು ನಿಮಗೆ ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಶನ್ ಇದರಲ್ಲಿ ನೀಡ್ತಾ ಇದ್ದೇನೆ. ಅದರ ಸಲುವಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಅದರ ಜೊತೆಗೆ ಇದುವರೆಗೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದ್ರ ಜೊತೆಗೆ ಬೆಲ್ ಐಕನನ್ನು ಸಹ ಕ್ಲಿಕ್ ಮಾಡಿ ಇದೇ ರೀತಿಯಾದಂತಹ ವಿಡಿಯೋಸ್ಗೆ ನೋಟಿಫಿಕೇಶನನ್ನು ಪಡೆಯಲು. ಸೊ ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ SSC GD ಏನು ಫಿಸಿಕಲ್ ನಡೆಸುವಂತಹ ಒಂದು ಕಂಪ್ನಿ ಆಗಿರ್ಬೋದು ಅಥವಾ ಯಾವುದೇ ಒಂದು ಏಜೆನ್ಸಿ ಆಗಿರ್ಬೋದು. ಸೊ ಆ ಏಜೆನ್ಸಿ ಇರ್ತಕ್ಕಂಥದ್ದು ಯಾವ್ದು ಅನ್ನೋದು ಇನ್ನೂವರೆಗೂ ಕೂಡ ಫಿಕ್ಸ್ ಆಗಿಲ್ಲ. ಸೊ ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ 11/6/2024 ಫೈನಲ್ ಏಜೆನ್ಸಿ ಯಾವುದು ಅನ್ನೋದು ಗೊತ್ತಾಗುವಂತಹ ಚಾನ್ಸಸ್ ಇತ್ತು. ಬಟ್ ಇದು ಇರ್ತಕ್ಕಂಥದ್ದು ಈಗ ಇನ್ನೊಂದು ನೋಟಿಸ್ ಇರ್ತಕ್ಕಂಥದ್ದು ಇಲ್ಲಿ ಬಂದಿದೆ. ಈ ಒಂದು ದಿನಾಂಕವನ್ನ ಮತ್ತೆ ಮುಂದೂಡಲಾಗಿದೆ. ಸೊ ಇಲ್ಲಿ ನೀವು ನೋಡ್ತಾ ಇರಬಹುದು 19ನೇ ತಾರೀಕುವರೆಗೆ ಮುಂದೂಡಲಾಗಿದೆ. ಅಂದ್ರೆ 19ನೇ ತಾರೀಕಿಗೆ ಗೊತ್ತಾಗುತ್ತೆ. ಈಗ 19/6/2024 ಗೊತ್ತಾಗುತ್ತೆ ಯಾವ ಏಜೆನ್ಸಿ ಇರ್ತಕ್ಕಂಥದ್ದು SSC GD ಫಿಸಿಕಲ್ ಇರ್ತಕ್ಕಂಥದ್ದು ಕಂಡಕ್ಟ್ ಮಾಡುತ್ತೆ ಅಂತೇಳಿ. ಸೊ ಹಾಗಾಗಿ ಇಲ್ಲಿವರೆಗೂ ಅಂತೂ ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ 19 ಜೂನ್ವರೆಗೆ ರಿಸಲ್ಟ್ ಬರುತ್ತೆ ಅಂತೇಳಿ. ಯಾಕಂತಂದ್ರೆ ಈ ಒಂದು ಫಿಸಿಕಲ್ ನಡೆಸುವಂತ ಏಜೆನ್ಸಿ ಫಿಕ್ಸ್ ಆದ್ಮೇಲೆನೆ ಇರ್ತಕ್ಕಂಥದ್ದು ಈ ಒಂದು ನಿಮ್ಮ ರಿಸಲ್ಟ್ ಇರ್ತಕ್ಕಂಥದ್ದು ಅನೌನ್ಸ್ ಆಗುತ್ತೆ. ಸೊ ಹಾಗಾಗಿ 19 ಜೂನ್ವರೆಗಂತೂ ರಿಸಲ್ಟ್ ಬರೋದಿಲ್ಲ. ಈಗ ಫೈನಲ್ ಮಾಡ್ಕೊಳ್ರಿ. ಆಮೇಲೆ ಈಗ ಯಾವಾಗ ನಾವು ಎಕ್ಸ್ಪೆಕ್ಟ್ ಮಾಡಬಹುದು SSC GD ರಿಸಲ್ಟ್ ಅಂತಂದ್ರೆ, ಸೊ ಈಗ ನೋಡ್ರಿ, ಈಗಾಗಲೇ ನಾನು ನಿಮಗೆ ಹೇಳಿದ್ದೆ 11ನೇ ತಾರೀಕು ಫೈನಲ್ ಆಗಿತ್ತು ಅಂತಂದ್ರೆ ಬಿಡ್ ಮಾಡೋದು ಏಜೆನ್ಸಿ ಫಿಕ್ಸ್ ಆಯಿತು ಅಂತಂದ್ರೆ 11ನೇ ತಾರೀಕದಿಂದ ಹಿಡಿದು 12, 13ನೇ ತಾರೀಕು ಒಳಗಡೆ ನಮ್ಮ ರಿಸಲ್ಟ್ ಬರ್ಬೋದು ಅಂತ ನಾನು ನಿಮಗೆ ಹೇಳಿದ್ದೆ. ಇದನ್ನು ಹೇಳಿದ್ದೆ ಹಿಂದಿನ ವಿಡಿಯೋದಲ್ಲಿ. ಮತ್ತೊಂದು ಏನು ಹೇಳಿದ್ದೆ ಅಂತಂದ್ರೆ, ಈ ಡೇಟ್ ಇರ್ತಕ್ಕಂಥದ್ದು ಎಕ್ಸ್ಟೆಂಡ್ ಆಗಲಿಲ್ಲ ಅಂತಂದ್ರೆ ಈ ಡೇಟಿಗೆ ಬರುತ್ತೆ 12 ಇಲ್ಲ ಅಂದ್ರೆ 13ನೇ ತಾರೀಕು ಅಂತ ಹೇಳಿದ್ದೆ. ಬಟ್ ಡೇಟ್ ಇರ್ತಕ್ಕಂಥದ್ದು ಮತ್ತೆ ಎಕ್ಸ್ಟೆಂಡ್ ಮಾಡಿದ್ದಾರೆ 19ನೇ ತಾರೀಕಿನವರೆಗೆ. ಈ ಡೇಟ್ ಮತ್ತೆ ಎಕ್ಸ್ಟೆಂಡ್ ಮಾಡಿದ್ರು ಅಂತಂದ್ರೆ ಹೇಳಕ್ ಆಗಂಗಿಲ್ಲ ಯಾವಾಗ ಬರ್ತೈತೆ ಅಂತೇಳಿ. ಸೊ ಒಂದು ಸ್ವಲ್ಪ SSC ದವ್ರಿಗೆ ಗೊತ್ತಾಗಬೇಕು, ಇವರು ನಮ್ಮ ಎಲ್ಲ ಯುವಕರ ಜೊತೆಗೆ ಹುಡುಗಾಟ ಆಡ್ತಾ ಇದ್ದಾರೇನೋ ಅಂತ ಅನಿಸ್ತಾ ಇದೆ ನನಗೆ. ಸೊ ಎಷ್ಟೋ ಜನ ಇರ್ತಕ್ಕಂಥದ್ದು ಇದರ ಒಂದು ಭರವಸೆಯಿಂದ ಕುಂತಿರ್ತಕ್ಕಂಥ ಅಭ್ಯರ್ಥಿಗಳಿದ್ದಾರೆ. ಸೊ ಜಾಬ್ ಸಿಗುತ್ತೆ ಈ ಸಲ, ಬೇಗನೆ ನಾನು ಜಾಬಿಗೆ ಹೋಗ್ಬೇಕು ಅಂತೇಳಿ ಆಸೆಯಿಂದ ಕುಂತಿರ್ತಕ್ಕಂಥ ಬಹಳಷ್ಟು ಅಭ್ಯರ್ಥಿಗಳಿದ್ದಾರೆ, ಲಕ್ಷಾಂತರ ಅಭ್ಯರ್ಥಿಗಳು. ಸೊ ಅವರೆಲ್ಲರ ಜೊತೆ ಆಟವನ್ನು ಆಡ್ತಾ ಇರುವಂಥದ್ದು SSC ದವರು. ಈ ರೀತಿ ಇರ್ತಕ್ಕಂಥದ್ದು ಮಾಡ್ತಾ ಇರಲಿಲ್ಲ SSC. ಬಟ್ ಈ ಸಲ ಇರ್ತಕ್ಕಂಥದ್ದು SSC GD ಅಭ್ಯರ್ಥಿಗಳ ಜೊತೆಗೆ ಈ ರೀತಿ ಇರ್ತಕ್ಕಂಥದ್ದು ಮಾಡ್ತಾ ಇದೆ. ಸೊ ಒಂದು ಸ್ವಲ್ಪರ ಅವೇರ್ನೆಸ್, ಒಂದು ಸ್ವಲ್ಪರ ಏನು ಅಂತಾರಲ್ಲ ಅದು
ಒಂದು ಸ್ವಲ್ಪ ಗೊತ್ತಾಗಬೇಕಲ್ಲ. ಸೊ ಯಾವ ರೀತಿ ಎಕ್ಸಾಮ್ ಬರೆದ ಮೇಲೆ ಎಷ್ಟು ಕ್ಯೂರಿಯಾಸಿಟಿ ಇರ್ತೈತಿ ವಿದ್ಯಾರ್ಥಿಗಳಲ್ಲಿ. ಸೊ ಅವರಿಗೆ ರಿಸಲ್ಟ್ ಕೊಡಬೇಕು ನಾವು ಅನ್ನೋದು ಎಸ್ ಎಸ್ ಸಿದವರಿಗೆ ಗೊತ್ತಾಗಬೇಕಿದು. ಸೊ ಹಾಗಾಗಿ ಒಂದು ಸ್ವಲ್ಪ ಮತ್ತೆ ವೇಟ್ ಮಾಡೋದನ್ನ ಬಿಟ್ಟು ನಮಗೆ ಏನು ಮಾಡುವಂತಹ ಬೇರೆ ಆಪ್ಷನ್ನೇ ಇಲ್ಲ. ಸೊ ಹಾಗಾಗಿ ಈಗಂತೂ ಬಹಳಷ್ಟು ಜನರು 50% ಎಲ್ಲರೂ ಇರ್ತಕ್ಕಂಥದ್ದು ಬಿಟ್ಟಿರ್ಬೇಕೀಗ ಯಾವಾಗ ಬರ್ತೈತೆ ಬರಲಿ ಅಂತೇಳಿ. ಯಾಕಂತಂದ್ರೆ ಇದು ಈಗ ಬಹುಶಃ 5ನೇ ಸಲ ಇದು. 5ನೇ ಸಲ ಇರ್ತಕ್ಕಂಥದ್ದು ಈ ರೀತಿ ಇರ್ತಕ್ಕಂಥದ್ದು ಡೇಟ್ ಇದು ಬಿಡ್ ಮಾಡೋದು ಮುಂದೆ ಹೋಗ್ತಾ ಇದೆ. ಇನ್ನೂವರೆಗೂ ಕೂಡ ಯಾವ ಏಜೆನ್ಸಿ ಕೂಡ ಅವರಿಗೆ ಸಿಕ್ಕಿಲ್ಲ. ಸೊ ಹಾಗಾಗಿ ಡೇಟ್ ಇರ್ತಕ್ಕಂಥದ್ದು ಇದು ಮುಂದೆ ಹಾಕ್ತಾ ಇದ್ದಾರೆ. ಸೊ ಅದಕ್ಕೆ 19ನೇ ತಾರೀಕಿಗೆ ಏನಾದರೂ ಏಜೆನ್ಸಿ ಫಿಕ್ಸ್ ಆಯ್ತು ಅಂತಂದ್ರೆ 20, 21 ಇಲ್ಲಂತಂದ್ರೆ 22 ಜೂನ್ 2024ಕ್ಕೆ ನಿಮ್ಮ ರಿಸಲ್ಟ್ ನೋಡ್ಲಿಕ್ಕೆ ಸಿಗುತ್ತೆ. ಇದಾದ್ಮೇಲೆ ಫಿಸಿಕಲ್ ಇರ್ತಕ್ಕಂಥದ್ದು ಬಹುಶಃ ಜುಲೈ ಇಲ್ಲಂತಂದ್ರೆ ಆಗಸ್ಟ್ದಲ್ಲಿ ಫಿಸಿಕಲ್ ಇರ್ತಕ್ಕಂಥದ್ದು ಕಂಡಕ್ಟ್ ಮಾಡ್ತಾರೆ. ಆಮೇಲೆ ಇನ್ನೊಂದು ನಿಮಗೆ ಗೊತ್ತಿರಬಹುದು, ಆಗಸ್ಟ್ದಲ್ಲಿ ಮತ್ತೆ ಒಂದು ಹೊಸ ಕಾಲ್ ಫಾರ್ಮ್ ಇರ್ತಕ್ಕಂಥದ್ದು ಆಗ್ಲಿಕ್ಕೆ ಹೋಗ್ತಾ ಇತ್ತು. ಬಟ್ ನನಗನ್ಸು ಮಟ್ಟಿಗೆ ಇನ್ನೊಂದು ನೋಟಿಸ್ ಜಾರಿ ಮಾಡ್ತಾರೆ ಎಸ್ ಎಸ್ ಸಿದವರು. ಸೊ ಈ ನೋಟಿಸ್ ಜಾರಿಗೆ ಮಾಡಿ ಈ ಒಂದು ಡೇಟ್ ಅನ್ನ ಮತ್ತೆ ಮುಂದೆ ಹಾಕ್ತಾರೆ ಅವರು. ಹೊಸದಾಗಿ ಏನು ಆಗಸ್ಟ್ದಲ್ಲಿ ಕಾಲ್ ಫಾರ್ಮ್ ಆಗ್ತಾ ಇತ್ತು ಅದಕ್ಕೆ ಮತ್ತೆ ಇರ್ತಕ್ಕಂಥದ್ದು ಮುಂದೆ ಹೋಗುತ್ತೆ, ಅದು ಕೂಡ ಆಗಸ್ಟ್. ಯಾಕಂತಂದ್ರೆ ಇಷ್ಟು ಬೇಗ ರಿಸಲ್ಟ್ ಇರ್ತಕ್ಕಂಥ ಕೊಡ್ಲಿಕ್ಕೆ ಆಗೋದಿಲ್ಲ. ಅದ್ರ ಸಲುವಾಗಿ ಆಗಸ್ಟ್ದಲ್ಲಿ ಕಾಲ್ ಫಾರ್ಮ್ ಆಗೋದೇನಿದೆ ಇದು ಸೆಪ್ಟೆಂಬರ್ ಇಲ್ಲ ಅಂತಂದ್ರೆ ಅಕ್ಟೋಬರ್ದಲ್ಲಿ ಕಾಲ್ ಫಾರ್ಮ್ ಆಗುತ್ತೆ. ಸೆಪ್ಟೆಂಬರ್ ಇಲ್ಲಾಂದ್ರೆ ಅಕ್ಟೋಬರ್ದಲ್ಲಿ ಹೊಸ ಕಾಲ್ ಫಾರ್ಮ್ ಆಗುತ್ತೆ. ಆಗಸ್ಟ್ದಲ್ಲಿ ಅಂತೂ ಆಗೋ ಯಾವುದೇ ಚಾನ್ಸಸ್ ಇಲ್ಲ. ಆಮೇಲೆ ಫಿಸಿಕಲ್ ಇರ್ತಕ್ಕಂಥದ್ದು ಇದು ಆ ಈಗ ಜೂನ್ದಲ್ಲಿ ರಿಸಲ್ಟ್ ಬಂತು ಅಂತಂದ್ರೆ ಜುಲೈ ಲಾಸ್ಟ್ವರೆಗೆ ಕಂಡಕ್ಟ್ ಮಾಡಬಹುದು. ಜುಲೈ ಲಾಸ್ಟ್ ಇಲ್ಲ ಅಂತಂದ್ರೆ ಆಗಸ್ಟ್ದಲ್ಲಿ ನಿಮ್ಮ ಫಿಸಿಕಲ್ ಆಗ್ತವೆ. ಜುಲೈ ಇಲ್ಲ ಅಂತಂದ್ರೆ ಆಗಸ್ಟ್ದಲ್ಲಿ ನಿಮ್ಮ ಫಿಸಿಕಲ್ ಏನ್ ಮಾಡ್ತಾರೆ, ಕಂಡಕ್ಟ್ ಮಾಡ್ತಾರೆ. ಸೊ ಇದು ಒಂದು ಮಾಹಿತಿ ಬಹಳ ಬೇಜಾರು ತಂದಿರುವಂತಹ, ಎಲ್ಲರಿಗೂ ನಿರಾಸೆ ಬೇಜಾರು ಮಾಡಿರುವಂತಹ ಎಸ್ ಎಸ್ ಸಿ ಈ ರೀತಿ ಮಾಡ್ತಾ ಇರುವಂತದ್ದು. ಸೊ ನೋಡೋಣ, ಕಾದು ನೋಡೋಣ ಏನಾಗುತ್ತೆ ಅಂತೇಳಿ. ಓಕೆ, ಆಮೇಲೆ ಇನ್ನೊಂದು ವಿಷಯ, ಕಾಲ್ ಇರ್ತಕ್ಕಂಥದ್ದು ನಮ್ಮ ಒಬ್ಬ ವಿದ್ಯಾರ್ಥಿ ಇರ್ತಕ್ಕಂಥದ್ದು ಮಾಡಿದ್ರು. ಸುಮಾರು ಈಗ ಒಂದು 3-4 ದಿವಸ ಆಯ್ತು ಕಾಲ್ ರಿಸೀವ್ ಮಾಡಿದ್ರು. ಅವ್ರು ಕೇಳಿದ್ರು ಯಾವಾಗ ಇರ್ತಕ್ಕಂಥದ್ದು ರಿಸಲ್ಟ್ ಬರುತ್ತೆ ಅಂತೇಳಿ. ಬಟ್ ಅವರು ಏನು ಹೇಳಿದ್ರು ಅಂತಂದ್ರೆ ನಮಗೆ ಇನ್ನೂ ಯಾವುದೇ ಇನ್ಫಾರ್ಮೇಶನ್ ಬಂದಿಲ್ಲ ಅಂತೇಳಿ ಹೇಳಿದ್ರು ಅವರು. ಯಾವುದೇ ಇನ್ಫಾರ್ಮೇಶನ್ ನಮಗೆ ಬಂದಿಲ್ಲ ಎಸ್ ಎಸ್ ಸಿ ರಿಸಲ್ಟ್ ಬಗ್ಗೆ. ಮತ್ತೆ ಅವ್ರು ಕೇಳಿದ್ರು ಎಲ್ಲಿಯವರೆಗೆ ಆಗಬಹುದು, ಎಷ್ಟು ದಿನ ಆಗಬಹುದು ಅಂತ ಹೇಳಿದ್ರು. ಅವ್ರು ಹೇಳಿದ್ರು 1 ಮಂತ್ ಅಂತೂ ಬೇಕೇ ಬೇಕು, ಇನ್ನು 1 ತಿಂಗಳವರೆಗೆ ನಿಮ್ಮ ರಿಸಲ್ಟ್ ಬರೋದಿಲ್ಲ ಅಂತ ಹೇಳಿ ಕಾಲ್ದಲ್ಲಿ ಹೇಳಿದ್ದಾರೆ. ಸೊ ಆ ಕಾಲ್ ರೆಕಾರ್ಡಿಂಗ್ ಇರ್ತಕ್ಕಂಥದ್ದು ನಾನು ನಿಮ್ಗೆ ಏನ್ ಮಾಡ್ತೀನಿ, ಶೇರ್ ಮಾಡ್ತೀನಿ, ನೀವು ಕೇಳ್ಕೋಬಹುದು. ಕಾಲ್ ರೆಕಾರ್ಡಿಂಗ್ ಎಸ್ ಎಸ್ ಸಿ ಅದವ್ರ ಜೊತೆಗೆ ಮಾತಾಡಿರುವಂತಹ ಕಾಲ್ ರೆಕಾರ್ಡಿಂಗ್ ಇದೆ. ಅದನ್ನು ನಾನು ನನ್ನ ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಶೇರ್ ಮಾಡ್ತೀನಿ ಇವತ್ತು. ಸೊ ಆ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಆಗ್ರಿ. ಸೊ ಅಲ್ಲಿ ನೀವು ಕಾಲ್ ರೆಕಾರ್ಡಿಂಗ್ ಕೇಳಬಹುದು ಏನೇನು ಮಾತಾಡಿದಾರೆ ಅಂತೇಳಿ. ಓಕೆನಾ? ಸೊ ಟೆಲಿಗ್ರಾಮ್ ಗ್ರೂಪ್ದ ಲಿಂಕ್ ಇರುವಂಥದ್ದು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆಳಗೆ ಇದೆ. ನಮ್ಮ ಟೆಲಿಗ್ರಾಮ್ದ ಹೆಸರು ಹಿಟ್ ವಿತ್ ಮಾಸ್ ಅಂತೇಳಿದೆ. ಸೊ ಆ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಆಗ್ರಿ, ಅಲ್ಲಿ ನಿಮಗೆ ಕಾಲ್ ರೆಕಾರ್ಡಿಂಗ್ ಸಿಗುತ್ತೆ. ಅಲ್ಲಿ ಬರ್ದಿರ್ತೈತಿ ಎಸ್ ಎಸ್ ಸಿ ಜಿ ಡಿ ರಿಸಲ್ಟ್ ಕಾಲ್ ರೆಕಾರ್ಡಿಂಗ್ ಅಂತೇಳಿ ಬರ್ದಿರ್ತೈತಿ. ಎಸ್ ಎಸ್ ಸಿ ಜಿ ಡಿ ರಿಸಲ್ಟ್ ಕಾಲ್ ರೆಕಾರ್ಡಿಂಗ್ ಅಂತ ಇರ್ತೈತಿ. ಅದನ್ನು ಹೋಗಿ ನೀವು ಕ್ಲಿಕ್ ಮಾಡಿದ್ರ ಅಂದ್ರೆ ಕಾಲ್ ರೆಕಾರ್ಡಿಂಗ್ ಕೇಳ್ಬೋದು. ಸೊ ಇದೆಲ್ಲ ನಿಮಗೆ ಇನ್ಫಾರ್ಮೇಶನ್ ಗೊತ್ತಾಗಿದೆ ಅಂತ ಅನ್ಕೋತೇನೆ. ಇದು ಒಂದು ಮಾಹಿತಿ ನಿಮಗೆ ಗೊತ್ತಿರಬೇಕು ಅಂತ ಹೇಳಿ ನಾನು ನಿಮಗೆ ಆಗಬೇಕು ಅಂತ ಹೇಳಿ ಈ ಒಂದು ನಿಮಗೆ ವಿಡಿಯೋನ ಮಾಡಿ ಹಾಕಿದೆ. ಅದ್ರ ಜೊತೆಗೆ ಈಗಾಗಲೇ ನಿಮಗೆ ಗೊತ್ತಿರಬಹುದು RPF ಕಾಲ್ ಫಾರ್ಮ್ ಆಗಿದೆ. ಬಹಳಷ್ಟು ಜನ RPFಗೆ ಅಪ್ಲಿಕೇಶನ್ ಕೂಡ ಹಾಕಿದ್ದೀರಾ. ಸೊ RPF ಇರ್ತಕ್ಕಂಥದ್ದು ಬಹಳ ಈಸಿ ಇರುವಂಥದ್ದು ಕೂಡ ಎಕ್ಸಾಮ್ ಇರ್ತೈತಿ. ಇದರಲ್ಲಿ ಓನ್ಲಿ GK, ಮ್ಯಾಥ್ಸ್, ರೀಸನಿಂಗ್ ಈ 3 ವಿಷಯಗಳನ್ನು ನೀವು ಓದಿದ್ರೆ ಸಾಕು. ಇದರಲ್ಲಿ ಇಂಗ್ಲಿಷ್ ಇರೋದಿಲ್ಲ, ಕನ್ನಡದಲ್ಲಿ ಈ ಪರೀಕ್ಷೆ ನಿಮಗೆ ಇರುತ್ತೆ. ಸೊ RPF ಕಾನ್ಸ್ಟೇಬಲ್ ಮತ್ತು SI ಎಕ್ಸಾಮ್ಗೆ ತಯಾರಿ ನಡೆಸುವಂತಹ ಅಭ್ಯರ್ಥಿಗಳಿಗೆ ನಮ್ಮಲ್ಲಿ ನಿಮಗೆ ಒಂದು ಕಂಪ್ಲೀಟ್ ಕೋರ್ಸ್ ಅವೈಲೇಬಲ್ ಇದೆ, ಕನ್ನಡ ಮಾಧ್ಯಮದಲ್ಲಿದೆ. ಇದರಲ್ಲಿ ನಿಮಗೆ ಎಲ್ಲ ಸಬ್ಜೆಕ್ಟ್ಗಳ ರೆಕಾರ್ಡೆಡ್ ಕ್ಲಾಸಸ್ ಅಂತಾರೆ. ನಿಮಗೆ ಯಾವಾಗ ಬೇಕು ಅವಾಗ ನೀವು ನೋಡ್ಬೋದು, ಎಷ್ಟು ಬೇಕಾದಷ್ಟು ಸಲ ನೋಡಬಹುದು. ರೆಕಾರ್ಡಿಂಗ್ ಎಲ್ಲ ಸಬ್ಜೆಕ್ಟ್ ಚಾಪ್ಟರ್ ವೈಸ್ ಇರ್ತಾವೆ ಕ್ಲಾಸಸ್ ವಿಡಿಯೋಸ್. ಅದ್ರ ಜೊತೆಗೆ PDF ನೋಟ್ಸ್ಗಳು ಇರ್ತವೆ. ಆಮೇಲೆ ಅದ್ರ ಜೊತೆಗೆ ಮಾಕ್ ಟೆಸ್ಟ್ ಕಂಡಕ್ಟ್ ಮಾಡ್ತೇವೆ ನಿಮಗೆ. ಆಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಆಮೇಲೆ ಪ್ರಾಪರ್ ಆಗಿರುವಂತಹ ಗೈಡೆನ್ಸ್ ನಿಮಗೆ ಮಾಡ್ತೇವೆ.
ಇಷ್ಟೆಲ್ಲ ನಿಮಗೆ ಸಿಗ್ತಾ ಇರುವಂಥದ್ದು ಓನ್ಲಿ 500 ರುಪೀಸಲ್ಲಿ. ಇಷ್ಟು ಕಡಿಮೆ ಫೀಸಲ್ಲಿ ನಿಮಗೆ ಆಲ್ ಓವರ್ ಇಂಡಿಯಾ ನಿಮಗೆ ಈ ಒಂದು ಕೋರ್ಸ್ ಸಿಗೋದಿಲ್ಲ. ನಮ್ಮಲ್ಲಿ ಬಿಟ್ಟರೆ ಎಲ್ಲೂ ಕೂಡ ಸಿಗೋದಿಲ್ಲ. ಒಂದು ಕೇಳಲ್ಪಟ್ಟೆ ನಾನು RPFದ ಒಂದು ಕ್ಲಾಸ್ ಇರ್ತಕ್ಕಂಥದ್ದು 1000 ರುಪೀಸ್ ಎಲ್ಲೋ ನಿಮಗೆ ಸಿಗ್ತಾ ಇದೆ ಅಂತೇಳಿ. ಸೊ ಅದನ್ನು ಕೂಡ ನೀವು ನೋಡ್ಕೋಬಹುದು. ಇಲ್ಲಪ್ಪ ಅಂತಂದ್ರೆ ನಮ್ಮಲ್ಲಿ ಸಿಗುವಂತ ಈ ಎಲ್ಲ ಕಂಪ್ಲೀಟ್ ಪ್ಯಾಕೇಜ್ ಕೂಡ ನೀವು ತಗೋಬಹುದು. ಬಟ್ ಏನು ಅಂತಂದ್ರೆ ನೀವು ಕಂಪೇರ್ ಮಾಡಬಹುದು. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇಲ್ಲಿ 1000 ರುಪೀಸ್ ತಗೊಂಡು ಆಮೇಲೆ ನಮ್ಮಲ್ಲಿ ಯಾರಾದರೂ 500 ರುಪೀಸ್ಗೆ ತಗೊಂಡಿರ್ತಾರ, ಅವರು ಕ್ಲಾಸಸ್ ಮತ್ತು ನಮ್ಮ ಕ್ಲಾಸಸ್ ಕಂಪೇರ್ ಮಾಡಿ ಒಂದು ಸ್ವಲ್ಪ ನೋಡ್ರಿ, ಯಾವ್ದು ಬೆಟರ್ ಅನಿಸ್ತೈತಿ ನೋಡ್ರಿ. ಯಾಕಂತಂದ್ರೆ 500 ರುಪೀಸಲ್ಲಿ ನಿಮಗೆ ಸಿಗ್ತಾ ಇರುವಂಥದ್ದು ಇದು ಗೋಲ್ಡನ್ ಅಪಾರ್ಚುನಿಟಿ. ಸೊ ಇದರಲ್ಲಿ ಡೀಪ್ ಆಗಿರುವಂತಹ ಎಲ್ಲ ಸಿಲೆಬಸ್ ಒಳಗೊಂಡಿರುವಂತಹ ಎಲ್ಲ ರೆಕಾರ್ಡೆಡ್ ಕ್ಲಾಸಸ್ ಪ್ಲಸ್ PDF ನೋಟ್ಸ್ ಪ್ಲಸ್ ಮಾಕ್ ಟೆಸ್ಟ್, ಪ್ರೀವಿಯಸ್ ಇಯರ್ ಕನ್ನಡದಲ್ಲಿ ಇರುವಂತಹ ಕ್ವಶನ್ ಪೇಪರ್ ಎಲ್ಲವೂ ಕೂಡ ನಿಮಗೆ ದೊರಕಿಸಿಕೊಡ್ತಾ ಇರುವಂಥದ್ದು ಓನ್ಲಿ ಒನ್ ಯಾವುದು ಕೋರ್ಸ್ ಅಂತಂದ್ರೆ ಈ ಕೋರ್ಸ್ ನಾವು ನಿಮಗೆ ಕೊಡ್ತಾ ಇರುವಂಥದ್ದು. ಇದಕ್ಕಿಂತ ಕಡಿಮೆ ಅಮೌಂಟಲ್ಲಿ ನಿಮಗೆ ಎಲ್ಲಿ ಆಲ್ ಓವರ್ ಇಂಡಿಯಾದಲ್ಲಿ ಕಡಿಮೆ ಅಮೌಂಟಲ್ಲಿ, ಇಷ್ಟು ಕಡಿಮೆ ಅಮೌಂಟಲ್ಲಿ ಸಿಗೋದಿಲ್ಲ. ಸೊ ಯಾರಾದರೂ ಮನೆಯಲ್ಲಿ ಕುಳಿತುಕೊಂಡು ಕಾನ್ಸ್ಟೇಬಲ್ ಮತ್ತು SI RPFಗೆ ತಯಾರನ್ನ ನಡೆಸಬೇಕು ಅಂತ ಅನ್ಕೊಂಡಿದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಕೆಳಗೆ ಇದೆ ಇಲ್ಲಿ ನಂಬರು 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ. ಯಾವುದೇ ರೀತಿ ಇರುವಂಥ ಆ್ಯಪ್ ಡೌನ್ಲೋಡ್ ಮಾಡುವಂಥ ಅವಶ್ಯಕತೆ ಇಲ್ಲ, ಏನೂ ಇಲ್ಲ. ಡೈರೆಕ್ಟ್ ಆಗಿ ನಿಮ್ಮ ವಾಟ್ಸ್ಆ್ಯಪ್ ನಂಬರ್ಗೆ ಏನು ಮಾಡ್ತೀವಿ ಅಂತಂದರೆ ಎಲ್ಲ ವಿಡಿಯೋಸ್ ಪ್ಲಸ್ PDF ನೋಟ್ಸ್ಗಳನ್ನ ಸೆಂಡ್ ಮಾಡ್ತೀವಿ. ಏನು ತೊಂದರೆ ಇಲ್ಲದೆ ನಿಮಗೆ ಎಲ್ಲ ಕ್ಲಾಸಸ್ಸು ಸಿಗುತ್ತವೆ. ಫೀಸ್ ಪೇಡ್ ಮಾಡಿ ನಮಗೆ ಸ್ಕ್ರೀನ್ಶಾಟ್ ಕಳಿಸಿದ ತಕ್ಷಣವೇ ಏನು ಮಾಡ್ತೀವಿ ಅಂತಂದರೆ ನಾವು ನಿಮಗೆ ಕ್ಲಾಸಸ್ ಪ್ಲಸ್ PDF ಕಳಿಸ್ಕೊಡ್ತಾ ಇದ್ದೀವಿ. ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ಮಾಡಿ. ಅದ್ರ ಜೊತೆಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್.